ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರ ವಿರುದ್ಧ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿದೆ, ವಿರೋಧ ಪಕ್ಷದವರು ಇದರ ವಿರುದ್ಧ ಪ್ರತಿಭಟನೆ ಮಾಡಲಿ ಅಂತ ರಾಜ್ಯ ಬಿಜೆಪಿಯ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ, ಹಂಗಾಗಿ ನಾವು ಜಾಸ್ತಿ ಮಾಡಿದ್ದೇವೆ. ವಿರೋಧ ಪಕ್ಷದವರು ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಮೊದಲು ಕೇಂದ್ರದಲ್ಲಿ ಮತ್ತೆ ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದ ವಿರುದ್ಧ ಮೊದಲು ಪ್ರತಿಭಟನೆ ಮಾಡಲಿ, ಆಮೇಲೆ ನಮ್ಮ ಹತ್ರ ಬರಲಿ ಅಂತ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ, ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ, ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ. ಆದ್ದರಿಂದ ಯಾರು ಜನರಿಂದ ನಮಗೇನು ಅಂತ ಏನು ಸಮಸ್ಯೆ ಏನಿಲ್ಲ. ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ. ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ, ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ, ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ. ಆದ್ದರಿಂದ ಯಾರು ಜನರಿಂದ ನಮಗೇನು ಅಂತ ಏನು ಸಮಸ್ಯೆ ಏನಿಲ್ಲ. ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ. ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ, ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ, ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ. ಆದ್ದರಿಂದ ಯಾರು ಜನರಿಂದ ನಮಗೇನು ಅಂತ ಏನು ಸಮಸ್ಯೆ ಏನಿಲ್ಲ. ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ. ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ, ಆದರೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಬೆಲೆ ನೋಡಿ, ನೀವು ಹಾಲಿನ ಬೆಲೆ ನೋಡಿ ಅಥವಾ ಡೀಸೆಲ್ ಬೆಲೆ ನೋಡಿ ಅಥವಾ ಬೇರೆ ಯಾವುದೇ ಬೇರೆ ಅಕ್ಕಪಕ್ಕ ರಾಜ್ಯಗಳು ಹೋಲಿಕೆ ಮಾಡಿ ಇನ್ನೂ ಕಮ್ಮಿನೇ ಇದ್ದೀವಿ ಮತ್ತು ಕೆಲವು ಸುಧಾರಣೆ ಕ್ರಮಗಳಾಗಿದೆ. ಆದ್ದರಿಂದ ಯಾರು ಜನರಿಂದ ನಮಗೇನು ಅಂತ ಏನು ಸಮಸ್ಯೆ ಏನಿಲ್ಲ. ಬರೀ ವಿರೋಧ ಪಕ್ಷರು ರಾಜಕೀಯ ಮಾಡೋದಕ್ಕೆ ಅವ್ರು ಮಾಡ್ತಾರೆ ಅಷ್ಟೇ. ವಿರೋಧ ಪಕ್ಷ ಅದೆಲ್ಲ ಮಾಡ್ತಾರೆ, ಆದರೆ ಇವತ್ತು ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.